ಎಲ್ರಿಗೂ ಸ್ವಾಗತ. ಕರವೀರ ಮಾಹಿತಿ ಮಾಲಿಕೆ ಇನ್ನೊಂದು ಸಂಚಿಕೆಗೆ. ಇದು ಸಹಕಾರಿ ಸಂಘಗಳಿಗೆ ಅನ್ವಯಿಸುವ ಇತರೆ ಕಾನೂನುಗಳಲ್ಲಿ ನಾವು ಅನೇಕ ಕಾನೂನುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತೊಂದು ಅತಿ ಮುಖ್ಯವಾದಂತಹ ಕಾನೂನು, ನಮಗೆಲ್ಲರಿಗೂ ಬೇಕೇ ಬೇಕಾದಂಥದ್ದು, ಅಂದ್ರೆ ಎಸ್ಪೆಷಲಿ ಸಹಕಾರಿ ಸಂಘಗಳಿಗೆ ಬೇಕಾಗಿರುವಂತಹ ಒಂದು ಕಾನೂನು ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಏಜೆನ್ಸಿ ಕಾಂಟ್ರಾಕ್ಟ್ ಅಂದ್ರೆ ಸೆಕ್ಷನ್ 182 ಇರಬೇಕು. ಸೆಕ್ಷನ್ 182 ನಲ್ಲಿ ಹೇಳುತ್ತೆ ಏನಂದ್ರೆ ಸೊಸೈಟಿ ಅಂದ್ರೆ ಸಹಕಾರ ಸಂಘ ಯಾವಾಗ್ಲೂ ಏಜೆನ್ಸಿ ಮೂಲಕನೇ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು. ಸಹಕಾರಿ ಸಂಘಕ್ಕೆ ಕೈ ಇಲ್ಲ, ಅದು ಜೀವಂತ ವ್ಯಕ್ತಿ ಅಲ್ಲ. ಸಹಕಾರಿ ಸಂಘ ಒಂದು ನ್ಯಾಯಯುತವಾದಂತ ವ್ಯಕ್ತಿ, ಕಾನೂನುಬದ್ಧ ವ್ಯಕ್ತಿ, ಲೀಗಲ್ ಎಂಟಿಟಿ. ಆದರೆ ಇಟ್ ಕ್ಯಾನ್ ನಾಟ್ ಸೈನ್ ಆನ್ ಇಟ್ಸ್ ಓನ್ ಅಲ್ವಾ. ಆವಾಗ ಪ್ರತಿ ವ್ಯವಹಾರಕ್ಕೂ ಅದು ತನ್ನ ಪ್ರತಿನಿಧಿಯನ್ನ ನೇಮಿಸತ್ತೆ, ಆಥರೈಸ್ಡ್ ಪರ್ಸನ್ ನೇಮಿಸತ್ತೆ. ಒಂದು ಏಜೆನ್ಸಿ ಅಥವಾ ಒಂದು ಆಥರೈಸ್ಡ್ ಪರ್ಸನ್ ಒಬ್ಬ ಅಧಿಕಾರಿಯನ್ನ ನಿಯೋಜನೆ ಮಾಡತ್ತೆ. ಅವರು ಯಾರು ಅನ್ನೋದು ಸ್ಪಷ್ಟವಾಗಿರ್ಬೇಕು. ಯಾವುದೇ ಕಾಂಟ್ರಾಕ್ಟ್ ಅಲ್ಲಾಗಿದ್ರು ಸೋ ಅಂಡ್ ಸೋ ಸಹಕಾರ ಸಂಘವು ತನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಇಂಥವ್ರು, ಈಗ ಸಹಿ ಮಾಡುವಾಗ ಮೊದಲನೇ ಸೆಂಟೆನ್ಸ್ ಹಂಗಿರ್ತದೆ, ಬಿ.ವಿ. ರವೀಂದ್ರನಾಥ್ ಇವರು ಇಂತಹ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ಒಪ್ಪಂದವನ್ನು ಮಾಡಿಕೊಂಡಿರುತ್ತಾರೆ. ಅಥವಾ ಬಿ.ವಿ. ರವೀಂದ್ರನಾಥ್ ಅವರು ಇಂತಹ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಈ ಒಪ್ಪಂದಕ್ಕೆ ಸಹಿ ಮಾಡಿರುತ್ತಾರೆ. ನಾನು ಯಾವ ಸಂಘದ ಏನಾಗಿ, ನಾನು ಪ್ರತಿನಿಧಿತ್ವ ಹೇಗೆ, ನನಗೆ ಏನು ಪ್ರದತ್ತ ಅಂದ್ರೆ ನನಗೆ ಯಾವ ರೀತಿ ಬರ್ತದೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ. ಆವಾಗ ಆ ಪ್ರತಿನಿಧಿಗೆ ಇರ್ತದೆ. ಇಲ್ಲಿ ಎರಡು ರೀತಿ, ಕೆಲವೊಂದು ವ್ಯವಹಾರಗಳಿಗೆ ಆ ವ್ಯವಹಾರಗಳಿಗೆ ಬೇರೆಯಾದ ಪ್ರತಿನಿಧಿತ್ವ ಅಥವಾ ಡೆಲಿಗೇಷನ್ನೇ ಬೇಕಾಗತ್ತೆ. ಗಂಭೀರ ಆರ್ಥಿಕ ಪರಿಣಾಮವನ್ನು ಉಂಟು ಮಾಡುವಂತಹ ಯಾವುದೇ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ಪ್ರತ್ಯೇಕವಾದಂತಹ ಅಧಿಕಾರ ನಿಯೋಜನೆ ಬೇಕಾಗತ್ತೆ. ಒಂದ್ ಬಿಲ್ಡಿಂಗ್ ತಗೊಳ್ತೀರಿ, ಬಿಲ್ಡಿಂಗ್ ಏನ್ ಪ್ರತಿದಿನ ತಗೊಳ್ಳುವಂತದ್ದಲ್ಲ, ಅಥವಾ ತಿಂಗಳಿಗೂ ತಗೊಳ್ಳುವಂತದ್ದಲ್ಲ. ಹಾಗಾಗಿ ಬಿಲ್ಡಿಂಗ್ ತಗೊಳ್ಳೋದಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಆಡಳಿತ ಮಂಡಳಿಯು ವಿಶೇಷವಾಗಿ ನಿಯೋಜನೆ ಮಾಡಿರಬೇಕು ಅಧಿಕಾರವನ್ನ. ಅದೇ ಸಹಕಾರಿ ಸಂಘಕ್ಕೆ ಒಂದಿಷ್ಟು ಸೇ ಫಾರ್ ಎಕ್ಸಾಂಪಲ್ ಲೇಖನ ಸಾಮಗ್ರಿಗಳನ್ನು ತಗೊಳ್ಳೋದು, ಸ್ಟೇಷನರಿ ತಗೊಳ್ಳಿಕ್ಕೆ ಅಧಿಕಾರ ನೀಡಲಾಯಿತು. ಪ್ರತಿ ಸರಿ ಬೇಕಾಗೋದಿಲ್ಲ. ಇಟ್ ಈಸ್ ಇನ್ಹೆರೆಂಟ್. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಬೇಕಾಗುವಂತಹ ಒಪ್ಪಂದಗಳನ್ನ ಮಾಡ್ಕೊಳ್ಳಿಕ್ಕೆ ಯಾರಿಗೋ ಒಬ್ಬರಿಗೆ ನಾವು ಸ್ಟೇಷನರಿ ಸಪ್ಲೈ ಮಾಡ್ಕೊಳ್ಳಿಕ್ಕೆ ಒಪ್ಪಂದ ಮಾಡ್ಕೊಳ್ಬೇಕು. ಅದಕ್ಕೆ ಅವರಿಗೆ ಅಧಿಕಾರ ನಿಯೋಜನೆ ಬೇಕಾಗಿಲ್ಲ. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೆ ಅವನಿಗೆ ಕಾನೂನುಬದ್ಧವಾಗಿ ಕಾಯ್ದೆಯಲ್ಲೇ ಪ್ರದತ್ತವಾದಂತಹ ಅಧಿಕಾರಿಗಳು, ಫಂಕ್ಷನ್ಸ್, ಆಗ್ಲೇ ಹೇಳ್ದಂಗೆ ಪ್ರಕಾರಗಳು ಇರ್ತವೆ, ಅದು ಸಾಕಾಗತ್ತೆ. ಆದ್ರೆ ವಿಶೇಷವಾಗಿ ಏನಾದ್ರೂ ಮಾಡ್ಬೇಕಾದ್ರೆ ಯಾವುದೋ ಒಬ್ಬ ಡೈರೆಕ್ಟರ್ಸ್ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಬೇಕು, ವಿಶೇಷವಾದ ಪ್ರಕರಣ. ಅಧ್ಯಕ್ಷರ ಮೇಲೆ ಕ್ರಮ ಜರುಗಿಸಬೇಕು, ವಿಶೇಷವಾದ ಪ್ರಕರಣ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ತೆಗೆದು ಹಾಕಬೇಕು, ವಿಶೇಷವಾದ ಪ್ರಕರಣ. ಅಂತಹ ಸಮಯದಲ್ಲಿ ಆಯಾ ಅಧಿಕಾರಸ್ಥರು, ಆಡಳಿತ ಮಂಡಳಿ ಇರ್ಬೋದು, ಸರ್ವ ಸದಸ್ಯರ ಸಭೆ ಇರ್ಬೋದು, ಯಾರು ಅದಕ್ಕೆ ಅಧಿಕೃತರಿರ್ತಾರೆ ಅವರು ವಿಶೇಷವಾಗಿ ನಿರ್ಣಯವನ್ನು ಮಾಡ್ಬೇಕಾಗತ್ತೆ. ಇಲ್ಲೋದ್ರೆ ಅದು ಮಾಡ್ಲಿಕ್ಕಾಗಲ್ಲ. ಹಾಗಂತ ಪ್ರತಿ ಸಾರಿ ಸ್ಟೇಷನರಿ ತರಿಸ್ಲಿಕ್ಕೆ ನಿನ್ಗೆ ಅಧಿಕಾರ ನೀಡಿದವರು ಯಾರು ಕೇಳ್ಬೇಕಾ? ಇಲ್ಲ. ಕೆಲವೊಂದು ದೈನಂದಿನ ಆಡಳಿತಾತ್ಮಕ ವಿಷಯಗಳನ್ನ ನಿರ್ವಹಿಸಲಿಕ್ಕೆ ಅವರಿಗೆ ಒಂದು ಬ್ಲಾಂಕೆಟ್ ಪರ್ಮಿಷನ್ ಕೊಟ್ಟಿರ್ತೀವಿ. ಹಾಗಾಗಿ ಅವನು ಆ ಅಧಿಕಾರವನ್ನು ಉಪಯೋಗಿಸಿ ಸಹಕಾರ ಸಂಘದ ಹಿತಾಸಕ್ತಿಗೆ ಧಕ್ಕೆ ಬಾರದಂತೆ ವ್ಯವಹಾರ ಮಾಡಿದ್ದೆ ಹೌದಾದಲ್ಲಿ ಅದು ಸಿಂಧು. ಹಾಗಾಗಿ ಏನಾಗತ್ತೆ, ಕಾರ್ಯದರ್ಶಿಗೆ ಆ ರೀತಿ ಅಧಿಕಾರ ನೀಡಿದ ನಂತರ ಆಡಳಿತ ಮಂಡಳಿ ಏನಾರು ಅದಕ್ಕೆ ಅಭ್ಯಂತರ ಹೇಳಿದರೆ, ಅದು ಸಹಕಾರಿ ಹಿತಾಸಕ್ತಿಗೆ ವಿರುದ್ಧವಾಗಿಲ್ಲ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ಅಭ್ಯಂತರಗಳು ಊರ್ಜಿತವಾಗೋದಿಲ್ಲ. ಯಾಕೆ ಅಂದ್ರೆ ಅದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ, ಅದಕ್ಕೆ ಬ್ಲಾಂಕೆಟ್ ಪರ್ಮಿಷನ್ ಇರ್ತದೆ. ಅಥವಾ ಅಂತಹ ಸಂದರ್ಭಗಳಲ್ಲಿ ಇನ್ನು ಮುಂದೆ ನಿಮಗೆ ಈ ವ್ಯವಹಾರವನ್ನ ಮಾಡಲು ಅಧಿಕಾರವನ್ನ ನೀಡಿರುವುದನ್ನು ಹಿಂತೆಗೆದುಕೊಳ್ಳಲಾಗಿದೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ ನಂತರ ಅವನೇನಾರು ಆ ತರ ವ್ಯವಹಾರ ಮಾಡಿದರೆ ಅದು ಅಸಿಂಧು ಆಗತ್ತೆ. ನಾನು ಇಲ್ಲಿ ಏನ್ ಹೇಳಕ್ ಹೊರಟಿದ್ದೆ ಅಂದ್ರೆ, ಕೆಲವೊಂದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆಗಳಿಗೆ ಪ್ರತಿ ಒಪ್ಪಂದಕ್ಕೂ ನಿಮಗೆ ಪರ್ಮಿಷನ್ ಬೇಕಾಗತ್ತಾ ಅಥವಾ ಅಧಿಕಾರ ನಿಯೋಜನೆ ಬೇಕಾಗೋದಿಲ್ಲ. ಇನ್ನು ಕಾಂಪ್ಲೈನ್ಸ್ ಇಶ್ಯೂಸ್ ಬರುತ್ತೆ. ಕಾಂಪ್ಲೈನ್ಸ್ ಅಂದ್ರೆ ಅದನ್ನ ಅನುಸರಣಾ ವಿಧಾನಗಳು, ಇದು ಏನಾಗತ್ತೆ, ಕೆಲವು ಸರಿ ಔಪಚಾರಿಕ ಒಪ್ಪಂದಗಳು ಬೇರೆ, ಅನೌಪಚಾರಿಕ ಪರ್ಮಿಷನ್ಸ್ ಬೇರೆ. ಏನಾಗತ್ತೆ, ಕೆಲವು ಸಾರಿ ಮೌಖಿಕವಾಗಿ ಆರ್ಡರ್ ಮಾಡ್ಬಿಡ್ತಾರೆ. ಎಷ್ಟೋ ವ್ಯವಹಾರಗಳು ಮೌಖಿಕ ಆದೇಶದ ಅನ್ವಯನೇ ನಡೆಯುತ್ತೆ. ಆದ್ರೆ ಮೌಖಿಕ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಮೌಖಿಕವಾದಂತಹ ಆದೇಶಗಳು ಅಥವಾ ಮೌಖಿಕವಾದಂತಹ ಒಪ್ಪಂದಗಳು ಕೂಡ ವ್ಯಾಲಿಡ್, ಪ್ರೊವೈಡೆಡ್ ಅದು ಲಿಖಿತವಾಗಿಯೇ ಇರಲೇಬೇಕು ಅಂತೇಳಿ ಏನಿಲ್ಲ. ಆದ್ರೆ ನ್ಯಾಯಾಲಯದಲ್ಲಿ ಕ್ವಶನ್ ಮಾಡಬೇಕು,
ಅಥವಾ ಲೆಕ್ಕ ಪರಿಶೋಧನೆಗೆ ದಾಖಲೆಗಳು ಒದಗಿಸ್ಬೇಕು ಅಂದ್ರೆ ಸಹಕಾರ ಸಂಘಗಳ ಎಲ್ಲ ವ್ಯವಹಾರಗಳು ದಾಖಲಾತಿಯಲ್ಲಿ ದಾಖಲು ಆಗಿರಬೇಕು, ಕಾಂಟ್ರಾಕ್ಟ್ ಇರಲೇಬೇಕು, ವ್ಯಾಲಿಡ್ ಕಾಂಟ್ರಾಕ್ಟ್ ಇರಬೇಕು. ಪಿಗ್ಮಿಕ್ ಏಜೆಂಟ್ ಜೊತೆಗೆ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಿ, 3 ವರ್ಷದವರೆಗೆ ಅಂತ ಮಾಡ್ಕೊಂಡಿದ್ದೀರಿ, 3 ವರ್ಷ ಆಗುವುದರೊಳಗಡೆಗೆ ಮುಂದುವರ್ಸಿರ್ಬೇಕು, ಇಲ್ಲದೆ ಹೋದ್ರೆ ಅಲ್ಲಿಗೆ ಕಾಂಟ್ರಾಕ್ಟ್ ಎಂಡ್ ಆಗತ್ತೆ. ಬಾಡಿಗೆ ಕರಾರ್ ಮಾಡ್ಕೊಂಡಿದ್ದೀರಿ, ಅವಧಿ ಪೂರ್ವದಲ್ಲಿ ಅದನ್ನ ವಿಸ್ತರಿಸಿರಬೇಕು ಅಥವಾ ಆ ಬಾಡಿಗೆ ಕರಾರನ್ನ ಅನೂರ್ಜಿತಗೊಳಿಸಬೇಕು. ಆ ಬಾಡಿಗೆ ಕರಾರಿನ ಅವಧಿ ಮುಗಿದ ನಂತರ ಆ ಬಾಡಿಗೆ ಕರಾರಿನಂತೆ ನಾವು ನಡ್ಕೊಳ್ತಾ ಇದೀವಿ ಅಂದ್ರೆ ವ್ಯಾಲಿಡ್ ಅಲ್ಲ. ಸೊ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಅನೌಪಚಾರಿಕವಾಗಿ ಫಾರ್ಮಲ್ ಆಗಿ ಮನೆಯಲ್ಲೆಲ್ಲ ನಡೆಯುತ್ತೆ, ನಮ್ಮ ಪರ್ಸನಲ್ ಆಗಿ ಮೌಖಿಕ ಆದೇಶಗಳ ಮೂಲಕ ನಾವು ಕೆಲಸ ಮಾಡಿಸ್ಬಿಡ್ತೀವಿ. ಇಲ್ಲಿ ಸಹಕಾರ ಸಂಘಗಳಲ್ಲಿ ಮೌಖಿಕ ಆದೇಶಗಳು ಅಷ್ಟೊಂದು ವ್ಯಾಲಿಡ್ ಅಲ್ಲ, ದಾಖಲಾತಿಗಳು ಕ್ರಿಯೇಟ್ ಆಗಿರ್ಬೇಕು. ಹಾಗಾಗಿ ಅಂತಹ ಇದು ಇರಬೇಕು. ಮತ್ತೆ ದಾಖಲಾತಿ ಅಂತ ಹೇಳಿದ ಕೂಡ್ಲೇನೆ ದಾಖಲಾತಿ ಕ್ರಮ ಇದೆ, ಯಾವ್ಯಾವ ಒಪ್ಪಂದಗಳಿಗೆ ಯಾವ ರೀತಿ ದಾಖಲೆಗಳನ್ನು ಮಾಡಬೇಕು ಅನ್ನೋ ಕ್ರಮಬದ್ಧವಾಗಿರುತ್ತೆ. ಕೆಲವೊಂದು ದಾಖಲೆಗಳನ್ನ ಮಾಡುವಾಗ, ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಅದರ ಸಮಯ ಮತ್ತು ಏನು ಪ್ರತಿಫಲ, ಅಮೌಂಟ್ ಮತ್ತು ಅದರ ಅವಧಿಗಳ ಮೇಲೆ ಮುದ್ರಾಂಕ ಶುಲ್ಕಗಳನ್ನು ಕಟ್ಟಬೇಕಾಗತ್ತೆ. ಮುದ್ರಾಂಕ ಶುಲ್ಕ ಪಾವತಿಸದ ಯಾವುದೇ ಅಗ್ರಿಮೆಂಟು ನಮಗೆ ವ್ಯಾಲಿಡ್ ಆಗಿರೋದಿಲ್ಲ. ಯಾವ ಸಮಯದಲ್ಲಿ ಮುದ್ರಾಂಕ ಶುಲ್ಕ ಕಾಯ್ದೆ ಪ್ರಕಾರ ಇಂತಿಂತ ಇದಕ್ಕೆ ಮುದ್ರಾಂಕ ಶುಲ್ಕ ಪಾವತಿಸಬೇಕು ಅಂತ ಇರ್ತದೆ, ಅಂತದಕ್ಕೆ ಮುದ್ರಾಂಕ ಶುಲ್ಕ ಪಾವತಿಸಲೇಬೇಕು. ಈ ಬಾಡಿಗೆ ಕರಾರಿಗೆ ಮುದ್ರಾಂಕ ಶುಲ್ಕ ಅನ್ವಯಿಸುತ್ತೆ. ಏಜೆಂಟ್ ಜೊತೆಗೆ ನೀವು ಅಗ್ರಿಮೆಂಟ್ ಮಾಡ್ಕೊಳ್ತೀರಿ, ಅಲ್ಲಿ ಪ್ರತಿಫಲಾಪೇಕ್ಷೆಗಳಿದ್ರಿಂದ ಅದಕ್ಕೆ ನಿಮಗೆ ಮುದ್ರಾಂಕ ಶುಲ್ಕ ಅನ್ವಯಿಸುತ್ತೆ. ಯಾಕೆಂದ್ರೆ ಅಲ್ಲಿ 2 ವಿಚಾರಗಳಿದಾವೆ. ಸದಸ್ಯರ ಜೊತೆಗೆ ಮಾಡಿಕೊಳ್ಳುವಂತಹ ವ್ಯವಹಾರಗಳಿಗೆ ಮುದ್ರಾಂಕ ಶುಲ್ಕ. ಈಗ ನೀವು ಇವ್ರ ಜೊತೆಗೆ ಸಾಲದ ಅಗ್ರಿಮೆಂಟ್ಗಾದ್ರೆ ಮುದ್ರಾಂಕ ಶುಲ್ಕ ಅನ್ವಯಿಸುತ್ತೆ. ನೀವು ಡೆಪಾಸಿಟ್ ಇಡ್ಲಿಕ್ಕೆ ಬಂದಾಗ ಮುದ್ರಾಂಕ ಶುಲ್ಕ ಇಲ್ಲ, ಯಾಕೆಂದ್ರೆ ಮೆಂಬರು ನಿಮ್ಮಲ್ಲಿ ಡೆಪಾಸಿಟ್ ಇಡುವಂತದ್ದು. ಕೆಲವೊಂದಕ್ಕೆ ಎಕ್ಸಂಪ್ಷನ್ ಇದೆ, ಕೆಲವೊಂದಕ್ಕೆ ಎಕ್ಸಂಪ್ಷನ್ ಇಲ್ಲ. ನನ್ನ ಪಾಯಿಂಟ್ ಅದಲ್ಲ. ಮುದ್ರಾಂಕ ಶುಲ್ಕ ಕಾಯ್ದೆ ಬಗ್ಗೆ ನಾನು ಮತ್ತೆ ಪ್ರತ್ಯೇಕವಾಗಿ ಒಂದು ಸಂಚಿಕೆಯನ್ನು ತಗೊಳ್ತೀನಿ, ಆಗ ನಿಮ್ಗೆ ಹೇಳ್ತೀನಿ. ಇಲ್ಲಿ ನಾನು ಹೇಳಕ್ ಹೊರಟಿದ್ದೇನು ಅಂದ್ರೆ, ಮುದ್ರಾಂಕ ಶುಲ್ಕ ಪಾವತಿ ಮಾಡದೆ ಹೋದರೆ ಕೆಲವೊಂದು ಒಪ್ಪಂದಗಳು ಅನೂರ್ಜಿತವಾಗತ್ತೆ. ಹಾಗಾಗಿ ಮುದ್ರಾಂಕ ಶುಲ್ಕವನ್ನು ಕೂಡ ಪಾವತಿ ಮಾಡ್ಕೊಳ್ಬೇಕು. ಮತ್ತೆ ಒಪ್ಪಂದದ ಮೇಲೆ ಹಕ್ಕು ಯಾರಿಗಿರ್ತದೆ? ಒಪ್ಪಂದಕ್ಕೆ ಎಂಟ್ರಿ ಆದವರ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ. ಸಂಘದ ಪರವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಟ್ರಿ ಆಗಿರ್ತಾನೆ, ಅಂದ್ರೆ ಹಸ್ತಾಕ್ಷರ ಹಾಕಿರ್ತಾನೆ. ಆಗ ಸಂಘ ಆ ಒಪ್ಪಂದದ ಕುರಿತಾಗಿ ವ್ಯವಹರಿಸಬಹುದು. ಸಂಘದ ಮತ್ತೊಬ್ಬ ನಿರ್ದೇಶಕನೋ ಅಥವಾ ಸಂಘದ ಒಬ್ಬ ಅಧ್ಯಕ್ಷನೋ ಅಥವಾ ಸಂಘದ ಒಬ್ಬ ಸದಸ್ಯನೋ ಆ ಅಗ್ರಿಮೆಂಟು ಸರಿಯಾಗಿ ಪಾಲನೆ ಆಗಿಲ್ಲ ಅಂತ ಮತ್ತೊಂದು ಪಾರ್ಟಿ ಮೇಲೆ ಕೇಸ್ ಹಾಕ್ಬೋದಾ? ಇಲ್ಲ, ಸಂಘನೇ ಕೇಸ್ ಹಾಕ್ಬೇಕಾಗತ್ತೆ. ಅಂದ್ರೆ ಒಪ್ಪಂದದ ಹಕ್ಕು ಯಾರಿಗಿರ್ತದೆ ಅಂದ್ರೆ, ಯಾರು ಪಾರ್ಟಿ ಆಗಿರ್ತಾರೋ ಅವರಿಗೆ. ಈ ಕಾಂಪ್ಲೈನ್ಸ್ ಫೈಲ್ಯೂರ್ ಅನ್ನೋದನ್ನು ಸಾಮಾನ್ಯವಾಗಿ ಮೆನ್ಷನ್ ಮಾಡ್ತೀವಿ ನಾವು. ಏನಂದ್ರೆ, ಸೊಸೈಟಿಯ ಸೀಲ್ ಮತ್ತು ಆಡಳಿತ ಮಂಡಳಿ ನಿರ್ಣಯ ಬೇಕಾಗಿರುವಂತಹ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ನಿರ್ಣಯದ ಜೊತೆಗೆ ಆ ಒಪ್ಪಂದ ಇಲ್ಲದೆ ಹೋದ್ರೆ ಅನೂರ್ಜಿತ ಆಗ್ಬಿಡತ್ತೆ. ನಿರ್ದೇಶಕರು ತಮ್ಮ ವೈಯಕ್ತಿಕ ಹಿನ್ನೆಲೆಯಲ್ಲಿ ಒಪ್ಪಂದಗಳಿಗೆ ಸಹಿ ಹಾಕುವಂತಿಲ್ಲ. ಅವರಿಗೆ ಆಥರೈಸೇಷನ್ ಇದೆ ಅಂದ್ರೆ, ಯಾವ ಸಭೆಯಲ್ಲಿ ಆಥರೈಸೇಷನ್ ಇದೆ ಅನ್ನೋ ಆ ನಿರ್ಣಯದ ಪ್ರತಿಯನ್ನ ಲಗತ್ತಿಸಿರಬೇಕು ಮತ್ತು ಸಂಸ್ಥೆಯ ಮುದ್ರೆಯನ್ನ ಒತ್ತಿರಬೇಕು. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ರೀತಿ ಅನೇಕ ವಿಚಾರಗಳಲ್ಲಿ ಒಪ್ಪಂದಗಳು ನಮಗೆ ಸಹಕಾರಿ ಸಂಘಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ, ಒಪ್ಪಂದ ಮಾಡ್ಕೊಳ್ಳುವಾಗ ಎಲ್ಲ ಪಾರ್ಟಿಗಳು ಸಕ್ಷಮವಾಗಿದ್ದಾರೆ, ಅಧಿಕೃತವಾಗಿದ್ದಾರೆ ಅಂತ ನೋಡ್ಕೊಳ್ಬೇಕು. ಸಹಕಾರಿ ಸಂಘವು ಸೂಕ್ತ ನಿರ್ಣಯ ಮಾಡಿದೆಯಾ ಅಂತ ನೋಡ್ಕೊಳ್ಬೇಕು. ಸಮಯ ಮಿತಿಯಲ್ಲಿ ನಡಿಬೇಕಾಗಿದ್ದಲ್ಲಿ ಸಮಯ ಮಿತಿಯನ್ನ ಸ್ಪಷ್ಟಪಡಿಸ್ಬೇಕು. ಈಗ ಸಪೋಸ್ ಈಗ ಫಾರ್ ಎಕ್ಸಾಂಪಲ್, ಈಗ ಬೇಸಿಗೆ ಬರ್ತಾ ಇದೆ. ಬೇಸಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ಸೊಸೈಟಿಯ ನೀರಿನ ಟ್ಯಾಂಕ್ ಪೂರ್ತಿಯಾಗಿ ದುರಸ್ತಿ ಆಗ್ಬೇಕು ಅಂತ ನಾವೊಂದು ರಿಪೇರಿ ಕಾಂಟ್ರಾಕ್ಟ್ ಮಾಡ್ಕೊಳ್ತೀವಿ. ಸಮಯ ತುಂಬಾ ಪ್ರಾಶಸ್ತ್ಯವಾಗಿದೆ. ಅಂದ್ರೆ ಬೇಸಿಗೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಈ ಟ್ಯಾಂಕ್ ರಿಪೇರಿ ಆಗಿರ್ಬೇಕು ಅಂತ. ಅವನು ಬೇಸಿಗೆಯಲ್ಲಿ ಬಂದು ರಿಪೇರಿ ಮಾಡದೆ ಅದನ್ನ ಮಳೆಗಾಲದಲ್ಲಿ ಬಂದು ರಿಪೇರಿ ಮಾಡ್ತಾನೆ ಅಂದ್ರೆ ಆ ಕಾಂಟ್ರಾಕ್ಟ್ ಅನೂರ್ಜಿತ. ಯಾಕೆಂದ್ರೆ ಅಲ್ಲಿ ಕ್ರಕ್ಸ್ ಆಫ್ ದಿ ಮ್ಯಾಟರ್, ಅಲ್ಲಿ ಅದರ ಒಪ್ಪಂದದ ಸಾರ ಏನಿದೆ ಅಂದ್ರೆ, ಬೇಸಿಗೆಯಲ್ಲಿ ನಮ್ಗೆ ನೀರು ಬೇಕು, ಅದಕ್ಕೋಸ್ಕರ ಈ ಒಪ್ಪಂದ ಮಾಡ್ಕೊಂಡಿದೀವಿ ಅಂತ. ಅವನು ಬೇಸಿಗೆಯನ್ನ ಮುಗಿಸಿದ ನಂತರ ಬಂದು ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಒಪ್ಪಂದ ಅನೂರ್ಜಿತ, ಇನ್ವ್ಯಾಲಿಡ್. ಹಾಗಾಗಿ ಈ ಒಪ್ಪಂದಗಳಲ್ಲಿ ಕೂಡ ಅನೇಕ ವಿಚಾರಗಳನ್ನ ನಾವು ಚರ್ಚೆ. ಮೌಖಿಕ ಒಪ್ಪಂದ ಆಗಿದ್ರು ಕೂಡ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಆಕ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಪ್ಪಂದಗಳು ಲಿಖಿತವಾಗಿ ಇರಲೇಬೇಕು. ಲಿಖಿತವಾಗಿಲ್ಲದ ಒಪ್ಪಂದಗಳು ಸಹಕಾರಿ ಸಂಘದ ವಿಷಯಗಳಲ್ಲಿ ಅನೂರ್ಜಿತ. ಕಾಂಟ್ರಾಕ್ಟ್ ಆಕ್ಟ್ ಹೆಂಗ್ ಹೇಳೋದಿಲ್ಲ, ಆದ್ರೆ KCS ಆಕ್ಟ್ ಹೇಳುತ್ತೆ. ಮತ್ತು ಲೆಕ್ಕ ಪರಿಶೋಧನೆಗೆ ದಾಖಲೆಗಳು ಬೇಕಾಗತ್ತೆ. ಹಾಗಾಗಿ ಮತ್ತೆ
ಯಾವುದೇ ಒಪ್ಪಂದ ಇದ್ರೂ ಅಕಸ್ಮಾತ್ ಆ ಒಪ್ಪಂದ ಜಾರಿಗೊಳಿಸ್ಲಿಕ್ಕೆ ವಿಫಲವಾದಲ್ಲಿ ಯಾರು ವಿಫಲರಾಗ್ತಾರೆ, ಯಾರ ಕೆಲಸದ ವೈಫಲ್ಯದಿಂದ ಆ ಒಪ್ಪಂದ ಅನೂರ್ಜಿತ ಆಗತ್ತೆ, ಅವರು ಏನ್ ಕಾಂಪೆನ್ಸೇಷನ್ ಕೊಡಬೇಕು ಅಥವಾ ಇಂಡೆಮ್ನಿಟಿ ಅಂತೀವಿ ನಾವು. ಇದಕ್ಕೆ ಇಂಡೆಮ್ನಿಟಿ ಏನು ಅನ್ನೋದನ್ನ ಹೇಳಬೇಕು. ಅಕಸ್ಮಾತ್ ಈ ಒಪ್ಪಂದವನ್ನ ಜಾರಿಗೊಳಿಸ್ಲಿಕ್ಕೆ ವಿಫಲರಾದಲ್ಲಿ ಇಂಥವ್ರು ಯಾರು ವೈಫಲ್ಯ ಆಗಿರುತ್ತೆ, ಯಾರಿಂದ ವೈಫಲ್ಯ ಆಗಿರುತ್ತೋ ಅಂತವ್ರು ಇಷ್ಟಿಷ್ಟು ಕಾಂಪೆನ್ಸೇಷನ್ ಕೊಡಬೇಕು ಅಂತ ಹೇಳ್ಬೇಕಾಗತ್ತೆ. ಅಂದ್ರೆ ಇಂಡೆಮ್ನಿಟಿ ಅಥವಾ ನಾವು ಏನ್ ಹೇಳ್ತೀವಿ ನಷ್ಟ ಪರಿಹಾರವನ್ನ ಕೊಡಬೇಕಾಗತ್ತೆ. ಸ್ನೇಹಿತರೆ, ಇದು ಒಂದು ಸೂಕ್ಷ್ಮವಾಗಿ ಒಂದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಹೇಗೆ ಅಪ್ಲೈ ಆಗತ್ತೆ ಅನ್ನೋದ್ರ ಬಗ್ಗೆ ಇದನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ನಾವು ಎಲ್ಲೆಲ್ಲಿ ಒಪ್ಪಂದಗಳನ್ನು ಮಾಡ್ಕೊಳ್ತೀವಿ ಅಂತ ಒಂದ್ಸರಿ ಯೋಚನೆ ಮಾಡ್ಬೋದಾ? ಸಹಕಾರಿ ಸಂಘಗಳಲ್ಲಿ ಯಾವ್ಯಾವ ಒಪ್ಪಂದಗಳು ನಮಗೆ ಇದಕ್ಕೆಲ್ಲ ಬರ್ತದೆ. ನೀವು ಎಲ್ಲರೊಂದಿಗೆ ಸಹಕಾರಿ ಸಂಘ ತನ್ನ ಸದಸ್ಯರೊಂದಿಗೆ ಒಪ್ಪಂದ ಮಾಡ್ಕೊಳತ್ತೆ, ಸದಸ್ಯೇತರರೊಂದಿಗೆ ಒಪ್ಪಂದ ಮಾಡ್ಕೊಳತ್ತೆ, ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡ್ಕೊಳತ್ತೆ. ಕಟ್ಟಡ ಕಾಮಗಾರಿ ಮಾಡ್ಕೊಳ್ಬೇಕು ಅಂದ್ರೆ ಅನೇಕ ಒಪ್ಪಂದಗಳು ಬರ್ಬೋದು. ನೀವೇನಾದ್ರು ಮಾರಾಟ ಮಾಡ್ತಾ ಇದ್ದೀರಿ ಅಂದ್ರೆ ಖರೀದಿ ಒಪ್ಪಂದಗಳಿರ್ಬೋದು ಅಥವಾ ಮಾರಾಟ ಒಪ್ಪಂದಗಳಿರ್ಬೋದು. ಹಾಗೆ ನಿಮ್ಗೆ ಸಿಬ್ಬಂದಿಗಳು ಬೇಕು ಅಂದ್ರೆ ಸಿಬ್ಬಂದಿ ನೇಮಕಾತಿ ಆದೇಶ ಕೂಡ ಏನಿದೆ ಅದು ಕೂಡ ಒಂದು ಒಪ್ಪಂದದ ಅನ್ವಯ ಆಗತ್ತೆ, ಅಲ್ಲೊಂದು ಅಗ್ರಿಮೆಂಟ್ ಆಗತ್ತೆ. ಸಾಲದ ಒಪ್ಪಂದ, ಸಾಲದ ಪತ್ರಗಳೆಲ್ಲದೂ ಒಪ್ಪಂದ, ಇಟ್ ಇಸ್ ಎ ಕಾಂಟ್ರಾಕ್ಟ್. ಇನ್ನು ನಮಗೆ ಸೇವೆ ನೀಡುವಂತಹ ಅನೇಕ ಪಿಗ್ಮಿ ಏಜೆಂಟ್ಸ್ ಇದ್ದಾರೆ. ಪಿಗ್ಮಿ ಏಜೆಂಟ್ಸ್ ಜೊತೆಗೆ ಒಂದು ಒಪ್ಪಂದ ಇಲ್ಲದೆ ನೀವು ಪಿಗ್ಮಿ ಏಜೆನ್ಸಿ ಕೊಡುವಂತಿಲ್ಲ. ಏಜೆಂಟ್ಸ್ ಪ್ರಿನ್ಸಿಪಲ್ ಕಾಂಟ್ರಾಕ್ಟ್. ಒಬ್ಬ ವಿಷಯ ತಜ್ಞ ಅಥವಾ ಒಬ್ಬ ಅಪ್ರೈಸರ್ ಅಂತ ಇಟ್ಕೊಳ್ಳಿ, ಒಬ್ಬ ಪ್ರೊಫೆಷನಲ್, ಅವ್ರ ಜೊತೆಗೆ ಒಂದು ಕಾಂಟ್ರಾಕ್ಟ್ ಆಗತ್ತೆ. ಅಪ್ರೈಸರ್ ತನಗೆ ಏನು ಸರ್ವಿಸ್ ಕೊಡ್ತಾನೆ, ಅದು ಯಾವ ರೀತಿ ಸರ್ವಿಸ್ ಕೊಡಬೇಕು, ಅಲ್ಲಿಯ ನಿರ್ಬಂಧಗಳೇನು, ನಿಬಂಧನೆಗಳೇನು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಅದಷ್ಟನ್ನು ನೇಮಕ ಮಾಡಿ ಅವನಿಗೆ ಪ್ರತಿಫಲ ಏನು, ಡೂಸ್ ಅಂಡ್ ಡೋಂಟ್ಸ್ ಎಲ್ಲದನ್ನು ಹೇಳಿರ್ತೀರಿ. ಆಭರಣ ತಪಾಸಕರು ಇರ್ಬೋದು, ಅಪ್ರೈಸರ್ಸ್ ಇರ್ಬೋದು, ಎವ್ಯಾಲ್ಯೂಯೇಷನ್ಸ್ ಇರ್ಬೋದು, ಎಂಜಿನಿಯರ್ಸ್ ಇರ್ಬೋದು, ಅಥವಾ ಸರ್ವಿಸ್ ಪ್ರೊವೈಡರ್ ನಿಮಗೆ ಕಂಪ್ಯೂಟರ್ ಹಾಕಿರ್ತಾರೆ, ಕಂಪ್ಯೂಟರ್ ಸಾಫ್ಟ್ವೇರ್ ಸರ್ವಿಸ್ ಕೊಡ್ತಾರೆ. ಹೀಗೆ ಯಾವುದೇ ಸರ್ವಿಸ್ ಅನ್ನ ನೀವು ಕೊಡದಿದ್ದರೆ ಅಥವಾ ಅವರು ನಿಮ್ಗೆ ಕೊಡದಿದ್ರೆ, ಯಾವುದೇ ಒಂದು ರೀತಿಯ ಕೊಡುವಂತಹ ಸಂದರ್ಭಗಳಲ್ಲಿ ಆ ತೆಗೆದುಕೊಳ್ಳುವಂತಹ ವ್ಯವಹಾರಗಳೆಲ್ಲವೂ ದಾಖಲಾತಿಯ ಮೂಲಕ ಆಗಬೇಕು. ಎಸ್ಪೆಷಲಿ ಬಾಡಿಗೆ ಅಗ್ರಿಮೆಂಟ್, ರೆಂಟ್ ಅಗ್ರಿಮೆಂಟ್ ನೀವು ಕೇಳಿದಿರಿ, ಹೀಗೆ ಅನೇಕ ಅಗ್ರಿಮೆಂಟ್ ನೀವು ಕೇಳಿದಿರಿ. ಅದೆಲ್ಲದಕ್ಕೂ ಈ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಪ್ಲೈ ಆಗತ್ತೆ. ಅದು ಎಲ್ಲದಕ್ಕೂ KCS ಆಕ್ಟ್ ಅಪ್ಲೈನೇ ಆಗೋದಿಲ್ಲ. ಯಾಕೆಂದ್ರೆ KCS ಆಕ್ಟ್ ಅಲ್ಲಿ ಒಪ್ಪಂದದ ಬಗ್ಗೆ ಯಾವುದೇ ಮಿತಿಗಳು, ನಿಯಮಗಳು, ನಿರ್ಬಂಧಗಳು, ನಿಯಂತ್ರಣಗಳಿಲ್ಲ. ನಿಮ್ಮ ಬೈಲಾದಲ್ಲೂ ಅದಕ್ಕೆ ಹಾಕೊಳ್ಳಿಕ್ ಸಾಧ್ಯ ಇಲ್ಲ. ಬಾಡಿಗೆ ಕರಾರನ್ನು ಯಾರ ಜೊತೆ ಮಾಡ್ಕೊಳ್ಬೇಕು, ಹೇಗ್ ಮಾಡ್ಕೊಳ್ಬೇಕು, ಎಷ್ಟು ಅವಧಿಗೆ ಮಾಡ್ಕೊಳ್ಬೇಕು, ನಿಮ್ ನಿಯಮದಲ್ಲಿ ಮಾಡ್ಕೊಳ್ಲಿಕ್ಕೆ ಆಗತ್ತ? ಅದು ಇಲ್ಲ. ಅದಕ್ಕೆಲ್ಲದಕ್ಕೂ ಅನ್ವಯಿಸೋದು ಯಾವುದು? ಈ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಥವಾ ಭಾರತೀಯ ಒಪ್ಪಂದ ಕಾಯ್ದೆ. ಹಾಗಾಗಿ ಇದು ಒಂದು ಅತಿ ಮುಖ್ಯವಾದಂತಹ ಬೇಸಿಕ್ ಕಾಯ್ದೆ. ಸಿಬ್ಬಂದಿಗಳು, CEO ಮತ್ತು ನಿರ್ದೇಶಕರು ಎಲ್ಲರೂ ಇದರ ಬಗ್ಗೆ ಅಮೂಲಾಗ್ರವಾಗಿ ಎಲ್ಲ ಪರಿಚಯ ಇಟ್ಕೊಳ್ಬೇಕಾದಂತಹ ಇದಿರಬೇಕು. ಹಾಗಾಗಿ ಇದಿಷ್ಟನ್ನು ತಿಳಿಸ್ತಾ ಇವತ್ತು ನಿಮಗೆ ಭಾರತೀಯ ಒಪ್ಪಂದ ಕಾಯ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದೀನಿ. ಮುಂದೆ ಇದೇ ರೀತಿ ಸಹಕಾರಿಗಳಿಗೆ ಅನ್ವಯಿಸುವಂತಹ ಇನ್ನೊಂದು ಕಾಯ್ದೆ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾಗೆ ನೀವು ನಮ್ಮ ಕರವೀರ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ. ಅದರಿಂದಾಗಿ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಬೇರೆ ಎಲ್ಲರಿಗೂ ತಲುಪುವಂತಾಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭ ವಿದಾಯವನ್ನು ಕೊಡ್ತೇನೆ. ನಮಸ್ಕಾರ.